ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಅವರ ಅಕ್ರಮಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ. ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ 2 ವರ್ಷಗಳಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ 60 ರಿಂದ 70 ಕೋಟಿವರೆಗೂ ಲೂಟಿ ಆಗಿರೋದು ಕಂಡು ಬರ್ತದೆ. ಎಲ್ಲ ವಿಭಾಗದಲ್ಲೂ ಲೂಟಿ ಹೊಡೆಯೋ ಅಧಿಕಾರಿಗಳನ್ನ ತಗೊಂಬಂದು ಈ ಸರ್ಕಾರ ಕುಣಿಸಿದೆ. ಇದುವರೆಗೂ ಅವನ ವಿರುದ್ಧ ಎಷ್ಟೇ ಕಂಪ್ಲೇಂಟ್ ಆದರೂ ಆಕ್ಷನ್ ತಗೋತಾ ಇಲ್ಲ. ಕಾರಣ ಏನು ಅಂದರೆ ಮುಖ್ಯಮಂತ್ರಿ ಹೆಸರು ಹೇಳ್ತಾನೆ ಹಾಗೂ ಮುಖ್ಯಮಂತ್ರಿ ಮಗ ಅವರ ಹೆಸರು ಹೇಳ್ತಾನೆ. ನನಗೆ ಅವ್ರಿಗಂಟ ನನಗೆ ಇನ್ಫ್ಲೂಯೆನ್ಸ್ ಇದೆ, ಯಾರು ಏನು ಮಾಡೋಕ್ಕಾಗಲ್ಲ. ಯತೀಂದ್ರ ಅವರು ನನಗೆ ಬ್ಯಾಕ್ ಸಪೋರ್ಟ್ ಇದ್ದಾರೆ. ಹಾಗಾಗಿ ಇವನ ವಿರುದ್ಧ ಯಾರೇ ದೂರು ಕೊಟ್ಟರು, ಇವನ ಅಕ್ರಮಗಳ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಇದುವರೆಗೂ ಇವನ ವಿರುದ್ಧ ಆಕ್ಷನ್ ಆಗ್ತಾ ಇಲ್ಲ. ಈ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಈ ಕೂಡಲೇ ಅವನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. APMC ವರ್ತಕರು ನಾವು 2017-18 ನಮಗೆ ಹಂಚಿಕೆ ಆದಂಥ ಮಳಿಗೆಗಳನ್ನ ಇಂಪ್ರೂವ್ನೇ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಸುಮಾರು ಒಂದು ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಂದ್ರೆ 25 ವರ್ಷ ಬೇಕು. ಅಲ್ಲಿ ರೈತರು ಬರ್ತಿಲ್ಲ, ಅಲ್ಲಿ ವ್ಯಾಪಾರಸ್ಥರು ಖರೀದಾರರು ಬರ್ತಿಲ್ಲ, ಅಲ್ಲಿ ವರ್ತಕರು ತೊಂದರೆ ಆಗಿದೆ, ಮತ್ತು ಹಮಾಲಿಗಳು ತೊಂದರೆ ಆಗಿದೆ, ನಷ್ಟ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಸಹ ನಮ್ಮನ್ನೆಲ್ಲ ಖಾಲಿ ಮಾಡಿಸಿ ಯಶವಂತಪುರ ಮಾರ್ಕೆಟ್ ಅವ್ರು ಕೊಡಬೇಕು ಅನ್ನೋ ಉದ್ದೇಶ, ಆ ಉದ್ದೇಶ ಸರಿಗಿಲ್ಲ. ಯಾಕೆ ಉದ್ದೇಶ ಸರಿಗಿಲ್ಲ ಅಂದರೆ ಎಲ್ಲ ವರ್ತಕರಿಂದ ಹಂಚಿಕೆ ಮಾಡೋಂಥ ಜಾಗದಲ್ಲಿ ಹಣ ಲೂಟಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ನಾವು ಏನು ಅವ್ರಿಗೆ ಕೊಡೋಕ್ಕೆ ಹೋಗಲ್ಲ, ನಮ್ಮನ್ನೆಲ್ಲ ಕೇಳೋ ಪರಿಸ್ಥಿತಿ ಇದ್ರೂ ಸಹ ನಾವು ಕೊಡೋಕ್ಕೆ ಹೋಗಲ್ಲ, ನಾವು ಭ್ರಷ್ಟಕ್ಕೆ ಹೋಗಲ್ಲ. ಈ ಥರ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ನಮ್ಮ ಅರುಣ್ ಪರಮೇಶ್ವರ ಸಾಮಾಜಿಕ ಹೋರಾಟಗಾರರಿಂದ ಮುಂದಾಳತ್ವದಿಂದ ರಾಜ್ಯಪಾಲರಿಗೆ ಏನು ನಾವು ದೂರು ಕೊಟ್ಟಿದ್ದೀವಿ, ಇದು ಸತ್ಯ. ಮುಖ್ಯಮಂತ್ರಿ ಏನು ಹೇಳ್ತಾರೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಕಾರ್ಯದರ್ಶಿಯವರು, ಇದು ಸತ್ಯ. ಇದು ಏನೇ ಹೇಳಿದ್ರು ಅವರೆಲ್ಲ ಇದ್ದಾರೆ ಬಿಡ್ರಿ. ಇದೇ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಬದಲಾವಣೆ ಮಾಡಬೇಕು ಅಂತ. ಅವರು ಅದನ್ನು ಕ್ರಮ ಕೈಗೊಂಡಿಲ್ಲ. ಸಚಿವರು 4-5 ಸಲ ಹೋಗಿ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು, ಯಾವುದೂ ಒಳ್ಳೇದು ಮಾಡಲಿಲ್ಲ. ಯಾಕೆಂದರೆ ನಾವು ಹೋಗಿ ಹೇಳೋದು ಮತ್ತು ಕಾರ್ಯದರ್ಶಿ ಮಾತೇ ಕೇಳ್ತಾರೆ ವಿನಃ ನಮ್ಮ ಮಾತು ವರ್ತಕರು ಒಂದು ಸಹ ನಮ್ಮನ್ನು ಸ್ಪಂದಿಸಲಿಲ್ಲ. ಹಾಗಾಗಿ ದಯವಿಟ್ಟು ಮುಖ್ಯಮಂತ್ರಿಗೆ ಈ ಮೂಲಕ ಮನವಿ ಮಾಡ್ತೀವಿ, ಕಾರ್ಯದರ್ಶಿನ ದಯವಿಟ್ಟು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು, ನಮಗೆ ನಿರೀಲಿ ಕೊಡಬೇಕು. ಯಾಕಂದ್ರೆ ನಾವು ಇವಾಗ ತುಂಬ ತೊಂದರೆಯಲ್ಲಿದ್ದೀವಿ. ನಮ್ಮನ್ನೆಲ್ಲ ಈ ರೀತಿ ಪರಿಸ್ಥಿತಿ ಮಾಡೋದಕ್ಕೆ ಕಾರ್ಯದರ್ಶಿನೇ ಕಾರಣ. ನಾವೆಲ್ಲೂ ಹೋಗ್ಬೇಕು ವ್ಯಾಪಾರ ಮಾಡೋಕ್ಕೆ, ನಾವೆಲ್ಲ ಖಾಲಿ ಮಾಡಿವಿ. ಎಲ್ಲೋ ಹೋಗ್ಬೇಕು ಅಂತಂದ್ರೆ ನಾವೆಲ್ಲೂ ಹೋಗೋಣ, ನಮ್ಮ ಹೆಂಡತಿ ಮಕ್ಳು ಹೆಂಗೆ ಸಾಕೋಣ, ನಾವು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ನಮಗೆಲ್ಲ ನುಕ್ಸಾನ ಆದರೆ ನಾವು ಹೆಂಗೆ ಜವಾಬ್ದಾರಿ. ಬೇರೆ ಮಳಿಗೆ ಅಂತ ಹೇಳ್ತಾರೆ, ನಮ್ಮ ಬೇರೆ ಮಳಿಗೆ ಬೇಡ, ಇರೋ ಅಂಗಡಿನೇ ಕೊಡಿ ಸಾಕು. ನಾವು ಬಾಡಿಗೆ ಕಟ್ತಾಯಿದ್ದೀವಿ, RMC ಕಟ್ತಾಯಿದ್ದೀವಿ. ಅಭಿವೃದ್ಧಿ ಆಗಿಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಮಾರ್ಕೆಟ್ ಶಿಫ್ಟ್ಗೋಸ್ಕರ ಹೋರಾಟ ಮಾಡ್ತಿದ್ದು, ಈಗ ಮತ್ತೆ ನಮ್ಮ ಅಂಗಡಿ ಉಳಿಸೋಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿ ಇನ್ನೊಂದ್ಸಲಿ ಮದುವೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಅಧಿಕಾರಿ ನಮ್ಮ ದೊರೆಸ್ವಾಮಿ ಅಧಿಕಾರಿ ಕಾರ್ಯದರ್ಶಿಯಾಗಿ ಮುಂದುವರಿದಿರಾ, ಸಸ್ಪೆಂಡ್ ಮಾಡಿ ಬೇರೆಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಸರ್.